ನಮಸ್ಕಾರ. ಬೆಳಗ್ಗೆ ಶೇರ್ ಮಾರುಕಟ್ಟೆ ಓಪನ್ ಆಗುವ ಮುಂಚಿನ ಆ ಟೆನ್ಷನ್, ಆ ರೋಮಾಂಚನ ಹೇಗಿರುತ್ತೆ ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಬ್ರೋಕರೇಜ್ ಆಫೀಸ್ಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ 9 ಕಾಲ ಆಗೋದನ್ನೇ ಕಾಯ್ತಿರ್ತಾರೆ. ಆದರೆ ಬೆಲ್ ಬಾರಿಸುವ ಮುನ್ನವೇ ಎಲ್ಲರೂ ಒಂದು ನಿರ್ದಿಷ್ಟ ನಂಬರ್ನ ಪದೇ ಪದೇ ಚೆಕ್ ಮಾಡ್ತಿರ್ತಾರೆ. ಅದೇ ಗಿಫ್ಟ್ ನಿಫ್ಟಿ. ಈ ಮುಂಜಾನೆಯ ಮಾರುಕಟ್ಟೆಯ ರಹಸ್ಯ ಅಸಲಿಗೆ ಏನು? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದನ್ನೇ ಬಿಡಿಸಿ ನೋಡೋಣ. ಓಕೆ, ನೇರವಾಗಿ ವಿಷಯಕ್ಕೆ ಬರೋಣ. ಬೆಳಗ್ಗೆ 8:00 9 ಗಂಟೆಗೋ ನ್ಯೂಸ್ ಚಾನಲ್ ಹಾಕಿದರೆ ಸಾಕು, ಗಿಫ್ಟ್ ನಿಫ್ಟಿ ಗ್ರೀನ್ ಇದೆ, ಗಿಫ್ಟ್ ನಿಫ್ಟಿ ರೆಡ್ ಇದೆ ಅಂತ ಆಂಕರ್ಗಳು ಸಖತ್ ಎಕ್ಸೈಟ್ ಆಗಿ ಮಾತಾಡ್ತಿರ್ತಾರೆ. ಇದು ದಿನನಿತ್ಯದ ಕತೆ. ಆದರೆ ಈ ಗಿಫ್ಟ್ ನಿಫ್ಟಿ ಅಂದ್ರೆ ಏನು? ನಮಗೆಲ್ಲ ಗೊತ್ತಿರೋ ನಿಫ್ಟಿ 50ಗಿಂತ ಇದು ಸಂಪೂರ್ಣ ಬೇರೆನಾ? ಖಂಡಿತ. ಈ ಗೊಂದಲ ಸಹಜ. ಮಾರುಕಟ್ಟೆ ಓಪನ್ ಆಗುವ ಮುನ್ನವೇ ಟ್ರೆಂಡ್ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ವಿಭಾಗ 1, ಮೂಲವನ್ನು ಅರ್ಥ ಮಾಡಿಕೊಳ್ಳೋದು. ನಿಫ್ಟಿ 50 ಅಂದ್ರೆ ಏನು? ಗಿಫ್ಟ್ ನಿಫ್ಟಿ ಬಗ್ಗೆ ಕಲಿಯುವ ಮುನ್ನ ನಮ್ಮ ಮಾರುಕಟ್ಟೆಯ ಅಡಿಪಾಯವಾಗಿರುವ ಈ ನಿಫ್ಟಿ 50 ಬಗ್ಗೆ ಸ್ವಲ್ಪ ಕ್ಲಾರಿಟಿ ತೆಗೆದುಕೊಳ್ಳೋಣ. ನೋಡಿ, ನಿಫ್ಟಿ 50 ಅಂದ್ರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಮ್ಮ ಭಾರತದ ಟಾಪ್ 50 ಬೃಹತ್ ಕಂಪನಿಗಳ ಗುಂಪು. ಇದೊಂದು ಸೂಚ್ಯಾಂಕ ಅಷ್ಟೇ ಅಲ್ಲ, ನಮ್ಮ ಇಡೀ ಭಾರತೀಯ ಷೇರುಪೇಟೆಯ ಆರೋಗ್ಯ ಹೇಗಿದೆ ಅಂತ ತೋರಿಸುವಂಥ ಪಕ್ಕಾ ಇಂಡಿಕೇಟರ್. ಮ್ಯೂಚುವಲ್ ಫಂಡ್ಸ್ಗಳಿಗೆ ಇದೆ ಬೆಂಚ್ ಮಾರ್ಕ್. ನಿಫ್ಟಿ ಮೇಲೇರ್ತಿದೆ ಅಂದ್ರೆ ಒಟ್ಟಾರೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ವಾತಾವರಣ ಇದೆ, ಹೂಡಿಕೆದಾರರ ವಿಶ್ವಾಸ ಹೆಚ್ಚಾಗಿದೆ ಅಂತಲೇ ಅರ್ಥ. ಇದರಲ್ಲಿ ಬರುವ ಆ ದಿಗ್ಗಜ ಕಂಪನಿಗಳು ಯಾವುವು ಗೊತ್ತಾ? ರಿಲಯನ್ಸ್, TCS, ಇನ್ಫೋಸಿಸ್, HDFC ಬ್ಯಾಂಕ್, ICICI ಬ್ಯಾಂಕ್, ಹೀಗೆ ದಿನಾನಿತ್ಯ ನಾವು ಕೇಳುವ ದೊಡ್ಡ ದೊಡ್ಡ ಹೆಸರುಗಳೇ ಈ ನಿಫ್ಟಿ 50ಯ ಆಧಾರ ಸ್ತಂಭಗಳು. ಅಂದ್ರೆ ಈ ಕಂಪನಿಗಳ ಷೇರುಗಳ ಬೆಲೆ ಏರಿಳಿತವಾದಂತೆ ಇಡೀ ನಿಫ್ಟಿ 50 ನಂಬರ್ ಕೂಡ ಬದಲಾಗುತ್ತೆ. ಲಿಟ್ರಲಿ ಇವೇ ನಮ್ಮ ಆರ್ಥಿಕತೆಯ ಇಂಜಿನ್ಗಳು. ಮತ್ತೆ ಇಷ್ಟೊಂದು ದೊಡ್ಡ ಇಂಡೆಕ್ಸ್ ಅನ್ನು ಯಾರು ಮ್ಯಾನೇಜ್ ಮಾಡ್ತಾರೆ ಅಂದ್ರೆ NSE ಇಂಡೈಸಸ್ ಲಿಮಿಟೆಡ್. ಹಾಗೆ ಇಡೀ ಭಾರತೀಯ ಷೇರುಪೇಟೆಯ ರೆಗ್ಯುಲೇಷನ್ ನಮ್ಮ ಸೆಬಿ ಕೈಯಲ್ಲಿರುತ್ತೆ. ಸೆಬಿಯ ರೂಲ್ಸ್ ಇರೋದ್ರಿಂದಲೇ ಮಾರ್ಕೆಟ್ ಸೇಫ್ ಮತ್ತು ಪಾರದರ್ಶಕವಾಗಿರುತ್ತೆ. ಓಕೆ, ಇದು ನಿಫ್ಟಿ 50 ಕಥೆ. ಈಗ ಅಸ್ಲಿ ವಿಚಾರಕ್ಕೆ ಬರೋಣ. ಮುಂದಿನ ವಿಭಾಗ ಜಾಗತಿಕ ಬದಲಾವಣೆ, ಗಿಫ್ಟ್ ನಿಫ್ಟಿಯ ಪ್ರವೇಶ. ಈಗ ಸ್ಟೋರಿ ರೋಚಕ ಘಟ್ಟಕ್ಕೆ ತಿರುಗುತ್ತೆ. ಎಲ್ಲರ ಬಾಯಲ್ಲೂ ಓಡಾಡ್ತಿರುವ ಈ ಹೊಸ ಗಿಫ್ಟ್ ನಿಫ್ಟಿ ದಿಢೀರಂತ ಎಲ್ಲಿಂದ ಬಂತು? ನೋಡೋಣ ಬನ್ನಿ. ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ, ಜಾಗತಿಕ ಹೂಡಿಕೆದಾರರು ನಮ್ಮ ಮಾರ್ಕೆಟ್ ಮೇಲೆ ಟ್ರೇಡ್ ಮಾಡಬೇಕಾದ್ರೆ ಸಿಂಗಾಪುರದಲ್ಲಿ SGX ನಿಫ್ಟಿ ಮೂಲಕ ಡೆರಿವೇಟಿವ್ ಟ್ರೇಡಿಂಗ್ ಮಾಡ್ತಿದ್ರು. ಅಂದ್ರೆ ನಮ್ಮ ಷೇರು, ಆದ್ರೆ ವಹಿವಾಟು ದೇಶದ ಹೊರಗಡೆ ನಡೀತಿತ್ತು. ಆಗ ನಮ್ಮ ರೆಗ್ಯುಲೇಟರ್ಸ್ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡ್ರು. ಟ್ರೇಡಿಂಗ್ ನಮ್ಮಲ್ಲೇ ಸ್ಥಳೀಯವಾಗಿ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಅದರ ರಿಸಲ್ಟ್, ಆ ಸಿಂಗಾಪುರದ SGX ನಿಫ್ಟಿ ಈಗ ನಮ್ಮ ಗುಜರಾತ್ನ ಗಿಫ್ಟ್ ಸಿಟಿಗೆ ಸಂಪೂರ್ಣವಾಗಿ ಶಿಫ್ಟ್ ಆಗಿದೆ. ಹೌದು, ಅದೇ ಈಗ ಗಿಫ್ಟ್ ನಿಫ್ಟಿ. ಮುಂದಿನ ವಿಭಾಗ ವ್ಯಾಪಾರದ ಅನುಕೂಲ ಮತ್ತು ಸಮಯದ ಅಡೆತಡೆಯನ್ನು ಮುರಿಯುವುದು. ಈ ನಿಫ್ಟಿ 50 ಮತ್ತು ಗಿಫ್ಟ್ ನಿಫ್ಟಿ ನಡುವಿನ ಅತಿ ದೊಡ್ಡ ಡಿಫರೆನ್ಸ್ ಏನು ಗೊತ್ತಾ? ಮುಂದಿನ ಮಾಹಿತಿ ನಿಜಕ್ಕೂ ಆಶ್ಚರ್ಯ ಮೂಡಿಸುವಂತಿದೆ. 21. ಹೌದು, ಸರಿಯಾಗಿ ಕೇಳಿಸ್ಕೊಂಡ್ರಿ. ಇದು ಕೇವಲ ನಂಬರ್ ಅಲ್ಲ, ಗೇಮ್ ಚೇಂಜರ್. ನಮ್ಮ ರೆಗ್ಯುಲರ್ ನಿಫ್ಟಿ 50 ಮಾರ್ಕೆಟ್ ಬೆಳಗ್ಗೆ 9 ಕಾಲಿಂದ ಮಧ್ಯಾಹ್ನ 3:30ವರೆಗೆ ಅಂದ್ರೆ ಕೇವಲ ಕೆಲವು ಗಂಟೆಗಳ ಕಾಲ ಮಾತ್ರ ಓಪನ್ ಇರುತ್ತೆ. ಆದರೆ ಈ ಗಿಫ್ಟ್ ನಿಫ್ಟಿ ಡೆರಿವೇಟಿವ್ ಕಾಂಟ್ರಾಕ್ಟ್ ದಿನಕ್ಕೆ ಬರೋಬ್ಬರಿ 21 ಗಂಟೆಗಳ ಕಾಲ ಟ್ರೇಡ್ ಆಗುತ್ತೆ. ಈ 21 ಗಂಟೆಗಳ ಅರ್ಥ ಏನು ಅಂದ್ರೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ಇನ್ವೆಸ್ಟರ್ಸ್ ಬಹುತೇಕ ಯಾವುದೇ ಟೈಮಿನಲ್ಲಿ ಗಿಫ್ಟ್ ನಿಫ್ಟಿಯನ್ನು ಟ್ರೇಡ್ ಮಾಡಬಹುದು. ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿ ನಾವೆಲ್ಲರೂ ನಿದ್ದೆ ಮಾಡಿರುವಾಗಲೂ ಇದು ಆಕ್ಟಿವ್ ಆಗಿರುತ್ತೆ. ರಾತ್ರಿ ಅಮೆರಿಕಾದ ಮಾರ್ಕೆಟ್ನಲ್ಲಿ ಏನಾದರೂ ದೊಡ್ಡ ಬದಲಾವಣೆಯಾದ್ರೆ ಅದರ ಡೈರೆಕ್ಟ್ ಎಫೆಕ್ಟ್ ರಾತ್ರೋರಾತ್ರಿ ಗಿಫ್ಟ್ ನಿಫ್ಟಿ ಮೇಲಾಗಿರುತ್ತೆ. ಸೊ ಬೆಳಗ್ಗೆ ನಮ್ಮ ಮಾರ್ಕೆಟ್ ಎಚ್ಚರಗೊಳ್ಳುವ ಮುನ್ನವೇ ಇಂದಿನ ಗ್ಲೋಬಲ್ ಮೂಡ್ ಹೇಗಿದೆ ಅನ್ನೋದನ್ನ ಇದು ಪಕ್ಕಾ ತೋರಿಸ್ಕೊಡುತ್ತೆ. ಇದು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ನೋಡಿ. ದಿನನಿತ್ಯದ ಟ್ರೇಡರ್ಗಳು ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಹಂತವಾಗಿ ಗಿಫ್ಟ್ ನಿಫ್ಟಿ ಗ್ರೀನ್ನಲ್ಲಿದೆಯಾ ಅಂತ ಚೆಕ್ ಮಾಡ್ತಾರೆ. ಎರಡನೇ ಹಂತ, ಅದು ಗ್ರೀನ್ ಇದ್ರೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಂತ ಗುರುತಿಸ್ತಾರೆ. ಮೂರನೇ ಹಂತ, ಇದರಿಂದ ನಮ್ಮ ಮಾರ್ಕೆಟ್ ಕೂಡ ಇಂದು ಬೆಳಗ್ಗೆ ಪಾಸಿಟಿವ್ ಆಗಿ ಓಪನ್ ಆಗೋ ಚಾನ್ಸ್ ಇದೆ ಅಂತ ಮುಂಚಿತವಾಗಿಯೇ ಅಂದಾಜು ಮಾಡ್ತಾರೆ. ಒಂದು ವೇಳೆ ರೆಡ್ ಇದ್ರೆ ಮಾರ್ಕೆಟ್ ಡೌನ್ ಆಗೋ ಸಾಧ್ಯತೆ ಇರುತ್ತೆ. ಇದೇ ಆ ಮುಂಜಾನೆಯ ಸೀಕ್ರೆಟ್. ಮುಂದಿನ ವಿಭಾಗ ಮುಖಾಮುಖಿ, ಪ್ರಮುಖ ಸೂಚ್ಯಂಕಗಳ ವ್ಯತ್ಯಾಸಗಳು. ಈಗ ಈ 2 ಇಂಡೆಕ್ಸ್ಗಳನ್ನ ಪಕ್ಕಾ ಇಟ್ಟು ಕಂಪೇರ್ ಮಾಡೋಣ. ಇದರಿಂದ ಟೆಕ್ನಿಕಲ್ ಕಾನ್ಸೆಪ್ಟ್ಸ್ ಇನ್ನೂ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಈ ಟೇಬಲ್ ನೋಡಿ. ಕ್ಯಾಟಗರಿ ಪ್ರಕಾರ ನಿಫ್ಟಿ 50 ಒಂದು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್. ಆದರೆ ಗಿಫ್ಟ್ ನಿಫ್ಟಿ ಅದರ ಆಧಾರದ ಮೇಲೆ ಟ್ರೇಡ್ ಆಗೋ ಡೆರಿವೇಟಿವ್ ಕಾಂಟ್ರಾಕ್ಟ್. ಲೊಕೇಶನ್ ನೋಡಿದ್ರೆ ನಿಫ್ಟಿ 50 ಇರೋದು ಭಾರತದ NSEನಲ್ಲಿ,
ಆದರೆ ಗಿಫ್ಟ್ ನಿಫ್ಟಿ ಇರೋದು ಗಿಫ್ಟ್ ಸಿಟಿಯಲ್ಲಿ. ಟೈಮಿಂಗ್ಸ್: ನಿಫ್ಟಿ 50 ನಾರ್ಮಲ್ ಮಾರ್ಕೆಟ್ ಅವರ್ಸ್, ಗಿಫ್ಟ್ ನಿಫ್ಟಿ ವಿಸ್ತರಿತ ಸಮಯ ಅಂದರೆ ಸುಮಾರು 21 ಗಂಟೆ. ನಿಫ್ಟಿ 50 ಮೇಯ್ನ್ ಆಗಿ ನಮ್ಮ ಲೋಕಲ್ ಇನ್ವೆಸ್ಟರ್ಸ್ಗೆ ಫೋಕಸ್ ಮಾಡಿದ್ರೆ, ಗಿಫ್ಟ್ ನಿಫ್ಟಿ ಗ್ಲೋಬಲ್ ಇನ್ವೆಸ್ಟರ್ಸ್ಗೆ. ಫೈನಲ್ ಆಗಿ ನಿಫ್ಟಿ 50 ಒಂದು ಬೆಂಚ್ಮಾರ್ಕ್ ಆದರೆ ಗಿಫ್ಟ್ ನಿಫ್ಟಿ ಒಂದು ಅರ್ಲಿ ಇಂಡಿಕೇಟರ್ ಅಂದರೆ ಮುಂಚಿತವಾಗಿ ಟ್ರೆಂಡ್ ತಿಳಿಸುವ ಸೂಚಕ. ಅಸಲಿಗೆ ಯಾಕೆ ಈ ಗಿಫ್ಟ್ ಸಿಟಿ ಅಷ್ಟು ಇಂಪಾರ್ಟೆಂಟ್? ಇದು ನಿಜಕ್ಕೂ ಒಂದು ಮಾಸ್ಟರ್ ಸ್ಟ್ರೋಕ್. ಮೊದಲನೇದಾಗಿ ಇದು ವಿದೇಶಿ ಹೂಡಿಕೆಯನ್ನು ಡೈರೆಕ್ಟ್ ಆಗಿ ಭಾರತಕ್ಕೆ ತರುತ್ತೆ. ಎರಡನೇದಾಗಿ ನಮ್ಮ ಇಂಟರ್ನ್ಯಾಷನಲ್ ಟ್ರೇಡಿಂಗ್ ವಾಲ್ಯೂಮ್ ಹೆಚ್ಚಾಗುತ್ತೆ. ಮತ್ತು ಮೂರನೇದಾಗಿ ಜಾಗತಿಕ ಫೈನಾನ್ಸ್ ಮ್ಯಾಪ್ನಲ್ಲಿ ಭಾರತದ ಪರಿಸರ ವ್ಯವಸ್ಥೆ ಸ್ಟ್ರಾಂಗ್ ಆಗುತ್ತೆ. ಸಿಂಗಪುರದಲ್ಲಿದ್ದ ಬಿಸ್ನೆಸ್ ಅನ್ನು ನಮ್ಮ ದೇಶಕ್ಕೆ ವಾಪಸ್ ತಂದಿರೋದು ಒಂದು ಬೃಹತ್ ಆರ್ಥಿಕ ಹೆಜ್ಜೆ. ಕೊನೆಯ ವಿಭಾಗ ಅಂತಿಮ ವಾಸ್ತವ ಮತ್ತು ಎಚ್ಚರಿಕೆ. ಇಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಗಮನ ಹರಿಸಬೇಕು. ಯಾಕಂದ್ರೆ ಹೊಸ ಟ್ರೇಡರ್ಗಳು ಮಾಡೋ ದೊಡ್ಡ ತಪ್ಪು ಇಲ್ಲೇ ಇರೋದು. ಕ್ರೂಷಿಯಲ್ ಪಾಯಿಂಟ್ ಏನು ಗೊತ್ತಾ? ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ. ಗಿಫ್ಟ್ ನಿಫ್ಟಿ ಪಾಸಿಟಿವ್ ಓಪನ್ ಆದ ತಕ್ಷಣ ಓಹೋ ನಮ್ಮ ಮಾರ್ಕೆಟ್ ಕೂಡ ಇಡೀ ದಿನ ಸೂಪರ್ ಆಗಿರುತ್ತೆ ಅಂತ ಅನ್ಕೊಂಡು ಕುರುಡಾಗಿ ಟ್ರೇಡ್ ಮಾಡ್ತಾರೆ. ಆದರೆ ರಿಯಾಲಿಟಿ ಏನಂದ್ರೆ ಗಿಫ್ಟ್ ನಿಫ್ಟಿ ಜಸ್ಟ್ ಒಂದು ಮೂಡನ್ನ ಮಾತ್ರ ತೋರಿಸುತ್ತೆ. ಶುರುವಿನಲ್ಲಿ ಪಾಸಿಟಿವ್ ಇದ್ರೂ ದಿನದ ಮಧ್ಯದಲ್ಲಿ ನಮ್ಮ ಆಂತರಿಕ ಸುದ್ದಿಗಳು ಅಥವಾ ಬೇರೆ ಕಾರಣಗಳಿಂದ ಮಾರ್ಕೆಟ್ ಚಲನೆಗಳು ಉಲ್ಟಾ ಹೊಡೆಯಬಹುದು. ಹಾಗಾಗಿ ಇದು ಒಂದು ಇಂಡಿಕೇಟರ್ ಅಷ್ಟೇ, ಗ್ಯಾರಂಟಿ ಅಲ್ಲವೇ ಅಲ್ಲ. ಈ ಇಡೀ ಕಾನ್ಸೆಪ್ಟನ್ನ ಒಂದೇ ಸಾಲಿನಲ್ಲಿ ಸಮರೈಸ್ ಮಾಡೋದಾದ್ರೆ, ನಿಫ್ಟಿ 50 ಭಾರತೀಯ ಷೇರುಪೇಟೆಯ ಹೃದಯ ಬಡಿತವಾಗಿದ್ರೆ, ಗಿಫ್ಟ್ ನಿಫ್ಟಿ ಅದರ ಭವಿಷ್ಯದ ಮೂಡ್ ಸೂಚಕವಾಗಿದೆ. ಪರ್ಫೆಕ್ಟ್ ಅಲ್ವಾ? ನಮ್ಮ ಪ್ರೆಸೆಂಟ್ ಸ್ಟೇಟಸ್ ನಿಫ್ಟಿ 50 ಆದ್ರೆ, ಗ್ಲೋಬಲ್ ವಾತಾವರಣ ನಮ್ಮ ಮೇಲೆ ಏನು ಪ್ರಭಾವ ಬೀರಲಿದೆ ಅನ್ನೋದರ ಮುನ್ಸೂಚನೆ ಗಿಫ್ಟ್ ನಿಫ್ಟಿ. ಸ್ಮಾರ್ಟ್ ಟ್ರೇಡರ್ ಆಗಬೇಕು ಅಂದ್ರೆ ಇವೆಂಡೂ ಟೂಲ್ಸ್ ಬಗ್ಗೆ ಗೊತ್ತಿರಲೇಬೇಕು. ಸೊ ನಾಳೆ ಬೆಳಗ್ಗೆ ಮಾರ್ಕೆಟ್ ಬೆಲ್ ಬಾರಿಸುವ ಮುನ್ನ ಈ ಸೀಕ್ರೆಟ್ನ ಡಿಕೋಡ್ ಮಾಡೋಕ್ಕೆ ನಾವೆಲ್ಲ ರೆಡಿ ಅಲ್ವಾ? ಇನ್ಮುಂದೆ ಟಿವಿಗಳಲ್ಲಿ ಅಥವಾ ಆ್ಯಪ್ಗಳಲ್ಲಿ ಗಿಫ್ಟ್ ನಿಫ್ಟಿ ನಂಬರ್ಸ್ ಮಿನುಗಿದ ತಕ್ಷಣ ಅದರ ಹಿಂದಿರೋ ಸೈನ್ಸ್ ಏನು ಅನ್ನೋದು ಈಗ ಪಕ್ಕಾ ಕ್ಲಿಯರ್ ಆಗಿದೆ. ಈ ಮಾಹಿತಿ ಖಂಡಿತ ಮುಂದಿನ ಹೂಡಿಕೆ ಅಥವಾ ಟ್ರೇಡಿಂಗ್ ಜ್ಞಾನವನ್ನ ಇನ್ನಷ್ಟು ಬಲಪಡಿಸುತ್ತೆ ಅಂತ ಭಾವಿಸ್ತೀನಿ. ಈ ಎಕ್ಸ್ಪ್ಲೇನರ್ನಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.